ಚಾರುದೇಶನ ನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲ್ಲಿ ಗೌರಿ ಅರಸನ್ ವರದಿ ಉದ್ಧಟರಾದ ರಾಕ್ಷಸರ ಶೌರಿ ಯಾಜ್ಞದಿ ಸಂಹರಿಸಿ ಭೂಭಾರ ವಿಳುಸಿದ ಕರುಣಿ ತ್ವತ್ಪಾದಾರವಿಂದಕ್ಕೆ ನಮಿಪೆ ಕರುಣಿಪುದೆಗೆ ಸನ್ಮತಿಯ. ವೆರಿ ಗುಡ್. ಇನ್ಯಾರು ಹೇಳ್ತೀರಿ? ಮಾಮಿ. ಹೇಳಮ್ಮ. ನಾನು ಅರುಣಿ. ಚಾರು ದೇಶನ ವಯನೆನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲಿ ಗೌರಿ ಅರಸನ ವರದಿ ಉತ್ತರಾದ ರಾಕ್ಷಸರ ಶೌರಿ ಯಾಗೃತಿ ಸಂಹರಿಸಿ ಭೂಭಾರ ವಿಳುಹಿದ ಕರುಣಿ ತ್ವತ್ಪಾದಾರವಿಂದ್ರ ಕರುಣಿಪು ತಮಗೆ ಸನ್ಮತಿಯ. ಸೂಪರ್, ವೆರಿ ಗುಡ್. ಆರ್ಣ ವಾರಣಿ ಇಬ್ರು ಚೆನ್ನಾಗಿ ಹೇಳಿದ್ರಿ. ಇನ್ಯಾರು ಹೇಳ್ತೀರಿ? ನಾನು ಹೇಳ್ತೀನಿ. ಹೇಳಿ ಶ್ರೇಣಿಕ. ಫಸ್ಟ್ ಇಂದ ತೋರಿಸ್ತೀರಾ? ಒಂದ್ ಸ್ವಲ್ಪ ಫಸ್ಟ್ ಇಂದ ಹೇಳ್ಬೇಕಲ್ಲ, ಅದು ಮಧ್ಯದಿಂದ ಸ್ಟಾರ್ಟ್ ಮಾಡ್ಬೇಕು. ಚಾರುದೇಶನ ಒಂದ್ ಹೇಳು, ಆಮೇಲೆ ಹೊಸದ್ ಕಲ್ಯಾಣಿ ವತ್ತ. ಅಲ್ಲ, ಅಂದ್ರೆ ನಾನು ಇಷ್ಟೊತ್ತು ಬಂದಿರ್ಲಿಲ್ಲ, ಇವಾಗ್ಲೇ ಜಾಯಿನ್ ಆಗಿದ್ದೀನಿ, ಸೊ ಲೇಟ್ ಆಯ್ತು. ಫಸ್ಟ್ ಇಂದ ತೋರಿಸ್ತೀರಾ? ಮಧ್ಯದಿಂದ ಸ್ಟಾರ್ಟ್ ಮಾಡ್ಬಾರ್ದು ಅಂತಾರಲ್ವಾ? ಅದೇ ನಾವು ಫಿಫ್ತ್ ಲಿಂದ ಹೇಳ್ತಾ ಇದ್ದೀವಿ, ಪರವಾಗಿಲ್ಲ ಹೇಳು. ಓಕೆ. ಚಾರುದೇಶನ ವಯನೆನಿಸಿ ಅವತಾರ ಮಾಡಿದ ರುಕ್ಮಿಣಿಯರಿ ಗೌರಿಯ ರಸನ ವರದಿ ಉದ್ಧಟರಾದ ರಾಕ್ಷಸರ ಶೌರ್ಯಾಗ್ನದಿ ಸಂಹರಿಸಿ ಭೂಭಾರ ವಿಳುಹಿದ ಕರುಣಿ ತ್ವತ್ಪಾದಾರವಿಂದಕ್ಕೆ ನಮಿಬ ಕರುಣಿಪು ದಮಗೆ ಸನ್ಮತಿಯ. ನೆಕ್ಸ್ಟ್ ಒನ್ ಹೇಳ? ಹೇಳು. ಶೂರ್ಪಕರ್ಣ ವಿರಾಜಿತೇಂದುವ ದರ್ಪವರ ಉದಿತಾರ್ಕ ಸನ್ನಿಭ ಸರ್ಪವರ ಕಟಿಸೂತ್ರ ವೈಕೃತ ಗಾತ್ರ ಸುಚರಿತ್ರ ಸ್ವರ್ಪಿತಾಂಕುಶ ಪಾಶಕರ ಖಳ ದರ್ಪ ಭಂಜನ ಕರ್ಮ ಸಾಕ್ಷಿ ತರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರ. ಸೂಪರ್. ಓಕೆ, ಇದು ಇನ್ನ ಯಾರ ಹೇಳ್ತೀರಾ? ಮಾಮಿ ನೀವು ಹೇಳ್ಕೊಡ್ರಿ, ನಾ ಹೇಳ್ತೀನಿ. ಆರ್ಣ. ಓಕೆ. ಶೂರ್ಪಕರ್ಣ ವಿರಾಜಿತೇಂದುವ, ಸ್ವಲ್ಪ ಡಿಫ್ರೆಂಟ್ ಇದೆ. ಶೂರ್ಪಕರ್ಣ ವಿರಾಜಿತೇಂದುವ ದರ್ಪಹರ ಉದಿತಾರ್ಕ ಸನ್ನಿಭ ಸರ್ಪವರ ಕಟಿಸೂತ್ರ ವೈಕೃತ ಗಾತ್ರ ಸುಚರಿತ್ರ ವೈಕೃತ ಗಾತ್ರ ಸುಚರಿತ್ರ. ಸ್ವರ್ಪಿತಾಂಕುಶ ಪಾಶಖರ ಖಳದರ್ಪ ಭಂಜನ ಕರ್ಮ ಸಾಕ್ಷಿಗ ತರ್ಪಕನು ನೀನಾಗಿ
ತೃಪ್ತಿಯ ಬಡಿಸು ಸಜ್ಜನರ. ತೃಪ್ತಿಯ ಬಡಿಸು ಸಜ್ಜನರ. ಇನ್ನ ಯಾರು ಹೇಳ್ತೀರಿ? ಹೊಸವ್ರು ಯಾರು ಜಾಯಿನ್ ಆಗಿದ್ದೀರಾ? ಯಾರನ್ನ? ನಾನು. ಹಾ, ಸಾನ್ಯಾನಾ ನಿನ್ ಹೆಸರು? ಹಾ, ಹೌದು. ಹೇಳ್ತೀಯಮ್ಮ? ಬರುತ್ತಾ ನಿಂಗೆ? ಇಲ್ಲ, ನಾನು ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೇಳ್ತೀನಿ. ಸರಿ, ಓಕೆ. ಓಕೆ, ಹಂಗಾದ್ರೆ ಮಧ್ವ ನಾಮ ಕಲ್ಯಾಣ ನೆಕ್ಸ್ಟ್. ಹಾ ಮ್ಯಾಮ್. ಹೇಳು. ಜಯ ಜಯ ಜಗತ್ರಾಣ. ಜಯ ಜಯ ಜಗತ್ರಾಣ. ಜಗದೊಳಗೆ ಸುತ್ರಾಣ. ಒಂದು ನಿಮಿಷ ಓಪನ್ ಮಾಡಿ. ಜಗದೊಳಗೆ ಸುತ್ರಾಣ. ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಅಖಿಲ ಗುಣ ಸತ್ವಾಮ ಮಧ್ವನಾಮ. 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 ಓಕೆ. ಒಂದು ನಿಮಿಷ. ನಿನ್ನೆ ಫಸ್ಟ್ ಒನ್ ಕಲ್ತಿದ್ವಲ್ಲ, ಹಾ ಮ್ಯಾಮ್. ಆವಕಚ್ಚಪ ರೂಪ. ಹಾ, ಹಾ ನೆಕ್ಸ್ಟ್ ಮ್ಯಾಮ್. ಒನ್ ಅದ್ ಹೇಳ್ತೀಯಾ? ಆವಕಚ್ಚಪ ರೂಪದಿಂದಲಂಡೋದಕವ ಓ ವಿಧದ ಶೇಷ ಮೂರುತಿಯನು. ಆವವನು ಬಲ ಹಿಡಿದು ಹರಿಯ ಸುರರೈದುವರು ಆವಾಯು ನಮ್ಮ ಕುಲಗುರುರಾಯನು. ಫುಲ್ ಹೇಳು. ಆವಕಚ್ಚಕ ರೂಪ ದಿಂಡಲಂಡೋ ಓಲಿದೆ ಶೇಷ ಮೂರ್ತಿಯನು. ಆವವನ ಬಿಡಿದು ಹರಿಯ ಸುಜರೈದು ನಮ್ಮ ಕುಲಗುರುರಾಯರು. ಕುಲಗುರುರಾಯನು. ಆವವನು ದೇಹದೊಳಗಿರಲು ಹರಿ ನೆಲೆಸಿಹನು. ಆವವನು ದೇಹನನು ಹರಿಯ ತಲದಿಲಿಸೆನು. ಆವವನು ತೊಲಗೆ ಹರಿತಾ ತೊಲಗುವ. ಆವವನು ತೊಲಗಿ ಹರಿತಾ ತೊಲಗುವ. ಆವವನು ದೇಹದ ಒಳ ಹೊರಗೆ ನಿಯಾಮಕನು. ಆವವನು ದೇಹದೊಳಗೆ ದೇಹದ ಒಳ ಹೊರಗೆ. ದೇಹದೊಳ ಹೊರಗೆ ನಿಯಾಮಕನು. ದೇಹದೊಳಗೆ ಹೊರಗೆ ನಿಯಾಮಕನು. ಆವಾಯು ನಮ್ಮ ಕುಲಗುರುರಾಯನು. ಆವಾಯು ನಮ್ಮ ಕುಲಗುರುರಾಯನು. ನಮ್ ದೇಹ ಒಳಗ್ನು ಇರ್ತಾರೆ ವಾಯುದೇವರು, ಹೊರಗ್ನು ಇರ್ತಾರೆ ಅಲ್ವಾ? ನೋಡ್ತೀವಲ್ಲ ನಾವು ವಾಯುದೇವರೆಲ್ಲ ಕಡೆ ಅದೇ ಹೇಳ್ತಿದ್ದಾರೆ. ನಾಮನ ಮಾಡಿಸೋರು ಅಂಥವ್ರು ನಮ್ ಕುಲಗುರುರಾಯರು. ಅವ್ರ ಕುಲದಲ್ಲಿ ನಾವು ಹುಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಇನ್ನ ಯಾರು ಹೇಳ್ತಾರೆ? ಆರ್ಣ ಆಯ್ತು. ನೆಕ್ಸ್ಟ್ ಯಾರು ಹೇಳ್ತೀರಿ? ಹಾ, ಹೇಳು ವಾರಣಿ. ನೀ ಟ್ರೈ ಮಾಡ್ತೀಯಾ? ಹೇಳ್ಸ್ಕೊಡ್ಲಾ? ಹಾ. ಆವವನು ದೇಹದೊಳಗಿರಲು ಹರಿ ನೆಲೆಸಿಹನು. ಆವವನ ಇರಲು ಹರಿಯು ನೆನೆಸಿದ. ಆವವನು ತೊಲಗೆ ಹರಿ ತೊಲಗುವ. ಆವವನು ದೇಹದೊಳ ಹೊರಗೆ ನಿಯಾಮಕನು. ಆವಾಯು ನಮ್ಮ ಕುಲಗುರುರಾಯನು. ವೆರಿ ಗುಡ್. ಆವಾಯು ನಮ್ಮ ಕುಲಗುರುರಾಯನು. ಜಯ ಜಯ ಜಗತ್ರಾಣ. ಜಗದೊಳಗೆ ಸುತ್ರಾಣ. ಅಖಿಲ ಗುಣ ಸತ್ಧಾಮ ಮಧ್ವನಾಮ. ಸೂಪರ್. ಇನ್ನ ಯಾರನ್ನ ಹೇಳ್ತೀರಾ? ಶ್ರೀನಿಕಾ, ನಿಂಗ್ ಬರ್ತದಾ? ಶ್ರೀಪ್ರಿಯಾ?
ಅನಘ. ಬರ್ತದ? ಹಾ, ಹೇಳ್ತೀಯಾ? ಆವವನು ದೇಹದೊಳಗಿರಲು ಹರಿತ ನೆಲೆಸಿಹನು, ಆವವನು ತೊಲಗೆ ಹರಿತ ತೊಲಗುವ, ಆವವನು ದೇಹದೊಳ ಹೊರಗೆ ನಿಯಾಮಕನು, ಆವಾಯು ನಮ್ಮ ಕುಲಗುರುರಾಯನು. ಜಯ ಜಯ ಜಗತ್ರಾಣ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಒಂದ್ ನಿಮಿಷ, ಓಕೆ, ಅನಘ. ಅದು ಆಕ್ಚುಲಿ ಹ, ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಸೊ ಇವಾಗ ಹೇಳ್ತೀನಿ. ಜಯ ಹ, ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ. ಓಕೆ. ಆಮೇಲೆ ನಾವು ಅದು ಹಾಡನ್ನು ಕಲಿತಾ ಇದ್ವಲ್ಲ ನಿನ್ನೆ, ಅದು ಹಾ ಒಂದು ಮ್ಯಾಮ್. ಅದೊಂದು ನುಡಿ ಹೇಳೋಣ. ಹಾ ಮ್ಯಾಮ್. ಹನುಮ ಭೀಮ ಮಧ್ವನಾಮ, ಹನುಮ ಭೀಮ ಮಧ್ವನಾಮ, ಮನದಲ್ಲಿ ಚಿಂತಿಸೋ ದಿವ್ಯ ನಾಮ. ಮನದಲ್ಲಿ ಚಿಂತಿಸೋ ದಿವ್ಯ ನಾಮ. ಹಾ, ಇದು ಹೇಳ್ತೀರಾ ಯಾರೇ? ಅಂಜಿಸೂತ ವೀರ ಹನುಮಾನ್, ಅಂಜಿಕೆ ನಾಶ ಹೇಳಿ ಜಯ ಹನುಮಾನ್. ಅಂಜನಿಸುತ್ತ ಜಯ ಹನುಮಾನ್, ಅಂಜಿಕೆ ನಾಶ ಹೇಳಿ ಜಯ ಹನುಮಾನ್. ಅಂತ್ಯಕ್ಕೆ ನುಡಿಸುವುದು ಶ್ರೀರಾಮನಾಮ, ಅನಂತನ ಪಾದ ಸೇರಿಸುವ ದಿವ್ಯ ನಾಮ. ಅಂತ್ಯಕ್ಕೆ ನುಡಿಸುವುದು ಅಂತ್ಯಕ್ಕೆ ನುಡಿಸುವುದು ಶ್ರೀರಾಮನಾಮ, ಅನಂತನ ಪಾದ ಸೇರಿಸುವ ದಿವ್ಯ ನಾಮ. ಹನುಮ ಭೀಮ ಮಧ್ವನಾಮ, ಮನದಲ್ಲಿ ಚಿಂತಿಸುವ ದಿವ್ಯ ನಾಮ. ವೆರಿ ಗುಡ್. ನೀ ಹೇಳ್ತೀಯ ವಾರುಣಿ? ಮಮ್ಮಿ. ಹಾ. ಹನುಮ ಭೀಮ ಮಧ್ವನಾಮ, ಮನದಲ್ಲಿ ಚಿಂತಿಸೋ ದಿವ್ಯ ನಾಮ. ಅಂಜನಿ ಸೂತ್ರ ವೀರ ಹನುಮ, ಅಂಜಿಕೆ ನಾಶ ಹೇಳಿ ಜಯ ಹನುಮಾನ್. ಅಂತ್ಯಕ್ಕೆ ನುಡಿಸು ಶ್ರೀರಾಮನ, ಅನಂತನ ಪಾದ ಸೇರಿಸುವ ದಿವ್ಯ ನಾಮ. ವೆರಿ ಗುಡ್. ಓಕೆ, ಮತ್ತೆ ಎರಡನೇ ನುಡಿ ಭೀಮಸೇನ್ ದೇವ್ರದಿದು. ಮಮ್ಮಿ ಇವಳು ಹೇಳ್ತಾಳಂತೆ, ನನ್ ಮಗಳು ಹೇಳ್ತಾಳಂತೆ. ಹಾ ಹಾ, ಹೇಳಿ. ಹೇಳಿ. ನೀವ್ ಹೇಳಿದ್ರೆ ಅವಳು ರಿಪೀಟ್ ಮಾಡ್ತಾಳೆ. ಹಾ, ಸರಿ. ಓಕೆ. ಹೇಳಿ. ಹನುಮ ಭೀಮ ಮಧ್ವನಾಮ, ಹನುಮ ಭೀಮ ಮಧ್ವನಾಮ, ಮನದಲ್ಲಿ ಚಿಂತಿಸೋ ದಿವ್ಯ ನಾಮ. ಮನದಲ್ಲಿ ಚಿಂತಿಸುವ ದಿವ್ಯ ನಾಮ. ಹನುಮ ಭೀಮ ಮಧ್ವನಾಮ, ಮನದಲ್ಲಿ ಚಿಂತಿಸೋ ದಿವ್ಯ ನಾಮ. ಹನುಮ ಭೀಮ ಮಧ್ವನಾಮ, ಮನದಲ್ಲಿ ಚಿಂತಿಸುವ ದಿವ್ಯ ನಾಮ. ವೆರಿ ಗುಡ್. ಅಂಜನಿ ಸೂತ ವೀರ ಹನುಮಾನ್, ಅಂಜನಿ ಸುತ್ತ ವೀರ ಹನುಮಾನ್, ಅಂಜಿಕೆ ನಾಶ ಹೇಳಿ ಜಯ ಹನುಮಾನ್. ಅಂಜಿಕೆ ನಾಶ ಹೇಳಿ ಜಯ ಹನುಮಾನ್. ಬೇರೆ ಎಲ್ಲರೂ ಮ್ಯೂಟ್ ನಲ್ಲಿ ಹೇಳ್ರಿ. ಅಂತ್ಯಕ್ಕೆ ನುಡಿಸುವುದು ಶ್ರೀರಾಮನಾಮ, ಅಂತ್ಯಕ್ಕೆ ನುಡಿಸುವ ಶ್ರೀರಾಮನ, ಅನಂತನ ಪಾದ ಸೇರಿಸುವ ದಿವ್ಯ ನಾಮ. ಅನಂತನ ಪದ ಸೇರಿಸುವ ದಿವ್ಯ ನಾಮ. ಹನುಮ ಭೀಮ
ಹನುಮ ಭೀಮ ಮದನಾಮ ಮನದಲ್ಲಿ ಚಿಂತಿಸುವ ದಿವ್ಯನಾಮ. ವೆರಿ ಗುಡ್, ಆಸಮ್. ಓಕೆ, ನೆಕ್ಸ್ಟ್ ಒನ್, ಎರಡನೇ ನುಡಿ. ಈಗ ಯಾರು ಹೇಳ್ತೀರಿ? ನಾ ಹೇಳ. ಹಾ, ಹೇಳಮ್ಮ. ಆಪದ್ ಬಾಂಧವ ಜಯ ಬಲ ಭೀಮಾ, ಆಪದ್ಬಾಂಧವ ಜಯ ಬಲ ಭೀಮ, ತಾಪ ಸಂಸಾರದ ಶಮಿಸುವ ನಾಮ, ತಾಪ ಸಂಸಾರದ ಶಮಿಸುವ ನಾಮ, ಪಾಪದ ಮೇರು ಕತ್ತರಿಸುವ ನಾಮ, ಪಾಪದ ಮೇರು ಕತ್ತರಿಸುವ ನಾಮ, ಜಪ ಜಪ ತಪ ತಪ ಕೃಷ್ಣನ ಮಾಡಿಸುವ ನಾಮ. ತಪ ತಪ ಕೃಷ್ಣನ ಮಾಡಿಸುವ ರಾಮ. ವೆರಿ ಗುಡ್. ಹನುಮ ಭೀಮ ಮದನ ನಾಮ ಮನದಲ್ಲಿ. ಮನದಲ್ಲಿ ಚಿಂತಿಸೋ ದಿವ್ಯ ನಾಮ. ಹ್ಮ್ ಇದು ಮಮ್ಮಿ ನೀವು ಹೇಳ್ಬೋದು. ಹಾ, ಈ ನೆಕ್ಸ್ಟ್ ಒನ್ ಹೇಳ್ಕೊಡ್ತೀನಿ, ಹೇಳೋಣ. ಕಲಿಯುಗದಿ ಸದಾ ಹೇಳೋ ಮಧ್ವನಾಮ, ಕಲಿಯುಗ ದಿಸದ ಮಧ್ವನಾಮ, ಕಲಿ ಬಾಧೆಯಿಂದ ರಕ್ಷಿಸುವ ನಾಮ, ಕಲಿ ಬಾಧೆಯಿಂದ ರಕ್ಷಿಸುವ ನಾಮ, ಅಮಲ ಜ್ಞಾನ ಭಕ್ತಿ ನೀಡುವ ನಾಮ, ಅಮಲ ಜ್ಞಾನ ಭಕ್ತಿ ನೀಡುವ ನಾಮ, ರಾಮಾಮೃತ ವಿಠಲ ಭಿನ್ನ ವ್ಯಾಸ ಪ್ರಿಯ ನಾಮ. ರಾಮ ಮಿತ್ರ ಸ್ವಲ್ಪ ಫಾಸ್ಟ್ ಹೇಳ್ಬೇಕು. ರಾಮಾಮೃತ ವಿಠಲ ಭಿನ್ನ, ರಾಮಾಮೃತ ವಿಠಲ ಭಿನ್ನ ವ್ಯಾಸ ಪ್ರಿಯ ನಾಮ, ವ್ಯಾಸ ಪ್ರಿಯ ನಾಮ, ಹನುಮ ಭೀಮ ಹನುಮ ಭೀಮ ಮಧ್ವನಾಮ, ಮನದಲ್ಲಿ ಚಿಂತಿಸುವ ದಿವ್ಯ ನಾಮ, ಮನದಲ್ಲಿ ಚಿಂತಿಸು ದಿವ್ಯ ನಾಮ. ಮನದಲ್ಲಿ ಚಿಂತಿಸು ದಿವ್ಯ ನಾಮ. ವೆರಿ ಗುಡ್. ಓಕೆ, ಸೊ ಈಗ ಇವತ್ತೊಂದು ಕತೆ ಹೇಳಲಾ? ಹಾ ಮಮ್ಮಿ. ಓಕೆ, ಇದು ರಾಮಾಯಣದಲ್ಲಿ ಬರುವಂಥದ್ದು ಒಂದು ಕಥೆ. ಬಾಲಕಾಂಡದಲ್ಲಿ ಈ ಕಥೆ ಬರುತ್ತಾ? ಬಾಲಕಾಂಡ ಅಂತಂದ್ರೆ ಏನು? ಶ್ರೀರಾಮದೇವ್ರು ಹುಟ್ಟಿದ್ದು. ನಾನದು ಮೊದಲು ಹೇಳಿದೆ ಅಲ್ಲ ನಿಮಗೆ, ಒಂದೊಂದೊಂದೊಂದು ಆಮೇಲೆ ಇದನ್ನ ನೋಡೋಣ. ಬಾಲಕಾಂಡ, ಅಯೋಧ್ಯಕಾಂಡ, ಆಮೇಲೆ ಎಷ್ಟು ಕಾಂಡಗಳಿದೆ ಗೊತ್ತಾ ನಿಮಗೆ ರಾಮಾಯಣದಲ್ಲಿ? 7 ಕಾಂಡ ಇವೆ. 7 ಕಾಂಡಗಳಿದೆ. ಯಾವ್ಯಾವುದು? ಬಾಲಕಾಂಡ, ನನ್ನ ಹತ್ರ ಸ್ಟೋರಿ ಬುಕ್ಸ್ ಅದ ಬಾಲಕಾಂಡ, ಅವೆಲ್ಲ ಯುದ್ಧ ಕಾಂಡ. ಅದು ಹೌದಾ? ಸೂಪರ್. ಹೇಳೋಣ ಮಾಮ. ಯಾವ ಕಾಂಡ ಇದೆ ಅಂತ. ಬಾಲಕಾಂಡ. ಮಾಮಿ, ಹಾ, ನನ್ ಕಡೆನೂ ಬುಕ್ ಇದೆ, ಅದ್ರದ್ದು ಎಕ್ಸಾಮ್ ಕೊಟ್ಟಿದೆ ಮಮ್ಮಿ. ಓ ಸೂಪರ್. ಓಕೆ, ಹೇಳೋಣ. ಮತ್ತೆ ಯಾವ ಕಾಂಡ ಇದೆ ಹೇಳ್ರಿ ಮತ್ತ. ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧ ಸುಂದರಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಈ 7 ಕಾಂಡಗಳು ರಾಮಾಯಣದಲ್ಲಿದೆ. ಬಾಲಕಾಂಡದಲ್ಲಿ ದಶರಥ ಮತ್ತೆ ಅವ್ರ ಮದ್ವಿ, ಓಕೆನಾ, ಮತ್ತೆ ಇವರೆಲ್ಲ ವಿಶ್ವಾಮಿತ್ರರು ಬಂದಿದ್ದು, ಮತ್ತ ರಾಮ ಲಕ್ಷ್ಮಣ ಅವರೆಲ್ಲ ಹುಟ್ಟಿದ್ದು, ಅವ್ರನ್ನ ಕರ್ಕೊಂಡು ಹೋಗಿರೋದು, ತಾಟಕ ಸಂಹಾರ, ಅದೆಲ್ಲ ಬಾಲಕಾಂಡದಲ್ಲಿ ಬರುತ್ತೆ. ಆ ಬಾಲಕಾಂಡದಲ್ಲಿ ಬಂದಿದ್ದಾಗೆ ಅಲ್ಲಿ ಒಬ್ರು ಋಷ್ಯಶೃಂಗ ಅಂತ ಹೇಳಿ ಒಬ್ರು ಋಷಿಗಳು ಇರ್ತಾರೆ. ಅವ್ರದ್ದು ಕಥೆ ಇವತ್ತ ನೋಡೋಣ, ಓಕೆನಾ. ಸೊ ಒಬ್ರು ಕಶ್ಯಪರ ಮಗ ವಿಭಾಂಡಕ ಅಂತ ಹೇಳಿ,
ಅವರು ಬಹಳ ತಪಸ್ವಿಗಳಿರ್ತಾರೆ. ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅವರಿಗೆ ಒಂದು ಮಗ ಇರ್ತಾನ, ಆ ವಿಭಾಂಡಕನ ಮಗ. ವಿಭಾಂಡಕನ ಮಗ ಯಾರು ಅಂದ್ರೆ ಋಷ್ಯಶೃಂಗ ಅಂತ ಅವನ ಹೆಸರು. ಆ ಋಷ್ಯಶೃಂಗ ಅಂಬುವಂಥ ಋಷಿಗಳು ಅವರು ಅವ್ರ ತಂದೆ ಸೇವೆ ಮಾಡ್ಕೊಂತ ಅವರು ಒಂದು ಇದ್ರಲ್ಲಿರ್ತಾರೆ, ವನದಲ್ಲಿರ್ತಾರೆ. ವನ ಅಂದ್ರೆ ಗೊತ್ತಾ ಎಲ್ಲರಿಗೆ? ವನ ಅಂದ್ರೆ ಕಾಡು. ಕಾಡು, ಹಾ, ಫಾರೆಸ್ಟ್. ಅಲ್ಲಿರ್ತಾರೆ ಅವರು. ಅವಾಗಿದ್ದಾಗ ಅವರಿಗೆ ಎಷ್ಟು ಅವ್ರು ತಪಸ್ಸು ಮಾಡ್ತಾರೆ, ಎಷ್ಟು ಅವರು ಪೂಜೆ ಪಾಠ ಅಧ್ಯಯನ ಎಲ್ಲ ಮಾಡ್ತಾರೆ ಅಂದ್ರೆ ಅವರಿಗೆ ಬೇರೆ ಯಾರು ಗೊತ್ತಿಲ್ಲ. ಬರೀ ಅವರಪ್ಪ ಮತ್ತೆ ಅವ್ರ ಮಗ ತಪಸ್ಸು ಮಾಡ್ತಾ ಇರ್ತಾರೆ. ಸೊ ಅವರು ಎಂದನೂ ಒಂದು ಗರ್ಲ್ಸ್ನ ನೋಡಿರಂಗಿಲ್ಲ, ಹೆಣ್ಮಕ್ಳನ್ನ ನೋಡಿರಂಗಿಲ್ಲ ಅವರು. ಅವಾಗ ಏನಾಗತ್ತೆ ಅಂತಂದ್ರೆ ಈ ಋಷ್ಯಶೃಂಗ ಎಂಬುವಂಥ ಋಷಿಗಳು ಅವ್ರ ತಪಸ್ಸುನಾಗ ನಿರತ ಇರಿದ್ದಾಗ ಒಂದು ಊರಿನಲ್ಲಿ ರೋಮಪಾದ ಎಂಬುವಂಥ ಒಂದು ರಾಜ ಇರ್ತಾನೆ. ಆ ವನದ ಹತ್ರನೇ ಒಂದು ದೊಡ್ಡ ರಾಜ್ಯ ಇರುತ್ತೆ. ಅಲ್ಲಿ ರೋಮಪಾದ ಎಂಬುವಂಥ ಒಂದು ಬಲಶಾಲಿಯಾದ ರಾಜ ಇರ್ತಾನೆ, ಅಂಗದೇಶದ ರಾಜ ಅವನು. ಆ ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಬ್ರಾಹ್ಮಣರಿಗೆ, ಪುರೋಹಿತರಿಗೆ ಎಲ್ಲರಿಗೆ ಮಾತು ಕೊಟ್ಟಿರ್ತಾನೆ, ನಾನು ಇದಿದ್ದು ಮಾಡ್ತೀನಿ, ನಾ ರಾಜ ಆದ್ರೆ ಇದೆಲ್ಲ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಯಾವಾಗ ಅವನಿಗೆ ರಾಜ್ಯ ಎಲ್ಲ ಸಿಗ್ತದೋ ಬ್ರಾಹ್ಮಣರಿಗೆ ಹೇಳಿರೋದೆಲ್ಲ ಮೋಸ ಮಾಡ್ಬಿಡ್ತಾನೆ. ಅವಾಗ ಏನಾಗತ್ತೆ ಅಂತಂದ್ರೆ ಬ್ರಾಹ್ಮಣರ ಮಾತು ಅವರಿಗೆ ಆ ಮಾನ ಮರ್ಯಾದೆ ಕೊಟ್ಟಿಲ್ಲ ಅಂಥೇಳಿ ಎಲ್ಲ ಬ್ರಾಹ್ಮಣರು ಮತ್ತೆ ಪುರೋಹಿತರು, ಆಚಾರ್ಯರು ಎಲ್ಲರೂ ಅವನು ಊರ್ ಬಿಟ್ಟು ಹೋಗ್ಬಿಡ್ತಾರೆ. ಯಾವಾಗಾದ್ರೆ ಬ್ರಾಹ್ಮಣರು ಅವನಿಗೆ ತ್ಯಜಿಸ್ಬಿಟ್ಟು ಊರ್ ಬಿಟ್ಟು ಹೋಗ್ಬಿಡ್ತಾರೋ ಅಲ್ಲಿ ಇಂದ್ರದೇವರ ಅನುಗ್ರಹ ಮಾಡಲ್ಲ. ಇಂದ್ರದೇವರ ಅನುಗ್ರಹ ಮಾಡಿಲ್ಲ ಅಂದ್ರೆ ಏನಾಯ್ತು, ನೀರೆಲ್ಲ ಬರೋದಿಲ್ಲ, ಮಳಿ ಬೆಳೆ ಏನೂ ಆಗಲ್ಲ ಅವನ ರಾಜ್ಯನಾಗ. ಆ ಥರ ಒಂದು 7-10 ವರ್ಷ ಆಗ್ಬಿಟ್ಟಿರ್ತದ. ಅವಾಗ ಮತ್ತ ಬ್ರಾಹ್ಮಣರ ಹತ್ರ ಹೋಗಿ ಕೇಳ್ತಾನೆ, ನಾನು ಏನ್ ಮಾಡ್ಬೇಕು, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಈ ಥರ ಪುರೋಹಿತರು ಹೇಳಿದ ಮಾತು ಕೇಳಿಲ್ಲ, ನನಗೆ ನೀವೇ ರಕ್ಷಣೆ ಮಾಡಬೇಕು ಅಂದಾಗ ಒಬ್ರು ಆಚಾರ್ಯ ಹೇಳ್ತಾರೆ, ನೀನು ಋಷ್ಯಶೃಂಗ ಅಂಬುವಂಥ ಋಷಿಗಳನ್ನ ಇಲ್ಲಿ ತರಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಎಲ್ಲರಿಗೆ ಹೇಳ್ತಾನೆ, ಋಷ್ಯಶೃಂಗ ಅಂಬೋ ಋಷಿಗಳಲ್ಲಿ ತಪಸ್ ಮಾಡ್ತಾ ಇದ್ದಾರೆ, ನೀವು ಅವ್ರನ್ನ ಕರ್ಕೊಂಡು ಬರಬೇಕು. ಅವಾಗ ಎಲ್ಲರೂ ಅಂಜ್ಬಿಡ್ತಾರೆ. ಯಾಕೆ ಅಂತಂದ್ರೆ ಋಷಿಗಳೆಲ್ಲ ತುಂಬಾ ಶಾಪ ಕೊಡ್ತಾರೆ ಅಲ್ವಾ, ಅಮ್ಮೋ ನಮಗ್ನು ಶಾಪ ಕೊಟ್ಬಿಡ್ತಾರೆ ಇವರು, ಅದಕ್ಕೆ ನಾವಾದ್ರೆ ಹೋಗಲ್ಲಪ್ಪ, ನಾವು ಹೋಗಲ್ಲ ಅಂತ ಯಾರು ಋಷಶೃಂಗರಿಗೆ ಕರೀಲಿಕ್ಕೆ ಹೋಗೋದಿಲ್ಲ. ಅವಾಗೆ ಎಲ್ಲರೂ ಒಂದಿದು ಮಾಡ್ತಾರೆ, ಋಷಶೃಂಗರಿಗೆ ಹೆಣ್ಮಕ್ಳಂದ್ರೇನೆ ಅವರಿಗೆ ಗೊತ್ತಿಲ್ಲ, ಅದಕ್ಕೆ ಎಲ್ಲ ಹೆಣ್ಮಕ್ಳನ್ನ ಅಲ್ಲಿ ಕಳ್ಸೋಣ ಅವ್ರ ಊರಿಗೆ, ಅವಾಗ ಅವ್ರನ್ನ ಕರ್ಕೊಂಡು ಬರ್ಬೋದು ಇಲ್ಲಿ ಅಂತ ಹೇಳಿ. ನೋಡ್ರಿ, ಯಾರ್ಯಾರಿಗೆ ಯಾವ್ಯಾವ ಒಂದೊಂದ್ಸರಿ ನಮಗೆ ಒಂದು ಯಾವುದಿಲ್ಲ ಅಂತ ಯಾರಿಗನ್ನ ಬೇರೆಯವ್ರಿಗೆ ಗೊತ್ತಾದ್ರೆ ಅದರಿಂದ ನಮಗೆ ಅವ್ರಿಗೆ ಬೇಕಾಗಿರೋಂಥ ಕೆಲಸವನ್ನು ಅವ್ರು ಮಾಡಿಸ್ಕೋತಾರೆ. ಅದಕ್ಕೆ ನಾವು ಜಾಗೃತಾಗಿರ್ಬೇಕು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಎಲ್ಲ ಹೆಣ್ಮಕ್ಳಿಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಅವ್ರು ಏನ್ ಮಾಡ್ತಾರೆ, ಈ ಋಷ್ಯಶೃಂಗ ಅಂಬೋರು ಅವರಪ್ಪ ಮನೇಲಿ ಇರ್ಲಾರ್ದಾಗ ಅವರೆಲ್ಲರೂ ಬರ್ತಾರೆ. ಸೊ ಅದಕ್ಕೆ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ನಮ್ಮ ತಂದೆ ತಾಯಿ ಇರ್ಲಾರ್ದಾಗ ಯಾರನ್ನ ಮನೆಯಲ್ಲಿ ಅಲೌ ಮಾಡಬಾರ್ದು ಅಲ್ವಾ. ಸೊ ಇವ್ರೇನ್ ಮಾಡ್ತಾರೆ, ಅವ್ರ ತಂದೆ ಹೊರಗೆ ಹೋಗಿದ್ದಾಗೆ ಆ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದು ಒಂದು 5 ಜನ ಹುಡುಗಿಯರು ಅವ್ರೇನ್ ಮಾಡ್ತಾರೆ, 5 ಇಂದ್ರಿಯಗಳಿದೆ ಅಲ್ಲ ನಮ್ಮೆಲ್ಲರಿಗೆ, ಅದೇ ಥರ ಅವರು 5 ಇಂದ್ರಿಯಗಳನ್ನ ಅಟ್ರಾಕ್ಟ್ ಮಾಡಿ ಅವನಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಋಷಶೃಂಗಿ ಅಲ್ಲಿ ಬೇರೆಯವ್ರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಹುಡುಗಿ ಏನ್ ಮಾಡ್ತಾಳೆ, ಚಂದಾಗಿ ಬ್ಯೂಟಿಫುಲ್ ಆಗಿ ಆಭರಣ ಹಾಕೋತಾಳೆ, ಕೈಯಾಗೆ ಬಳಿಗಳು, ಆಭರಣಗಳು, ಅದು ಕಣ್ಣಿಗೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ, ಹಬ್ಬ ಎಷ್ಟು ಚೆನ್ನಾಗಿದೆ ಎಲ್ಲ ಆಭರಣಗಳು ಅಂತ ಅನ್ಸುತ್ತೆ. ಇನ್ನೊಂದು ಹುಡುಗಿ ಏನ್ ಮಾಡ್ತಾಳೆ, ಚೆನ್ನಾಗಿ ಕಜ್ಜಾಯ, ಕಡುಬು ಮತ್ತೆ ಹೋಳಿಗೆ ಅದೆಲ್ಲ ಚಲೋ ಚಲೋ ಅಡ್ಗೆ ಮಾಡಿ ತಗೊಂಡ್ಬರ್ತಾಳೆ. ಇನ್ನೊಂದು ಹುಡುಗಿ ಏನ್ ಮಾಡ್ತಾಳೆ, ಚಂದಾಗಿ ಪರ್ಫ್ಯೂಮ್ ಅಂತಿರಲ್ಲ ನೀವು, ಅದೇ ಥರ ಹಾಕಿ ಎಲ್ಲ ಗಂಧ ಲೇಪನೆ ಎಲ್ಲ ಮಾಡ್ಕೊಂಡಿರ್ತಾಳೆ. ಸೊ ಆ ಗಂಧ ಅದೆಲ್ಲ ಏನ್ ಮಾಡುತ್ತೆ, ಮೂಗಿಗೆ
ಅಟ್ರಾಕ್ಟ್ ಮಾಡುತ್ತೆ ಅಲ್ವಾ? ಮೂಗು ಎಲ್ಲಿ ಚೆನ್ನಾಗಿ ವಾಸನೆ ಬರ್ತದ ಹೂವು ಅದೆಲ್ಲ ಆ ಥರ. ನಾಲ್ಗಿಗೆ ಅಟ್ರಾಕ್ಟ್ ಮಾಡೋದು ಊಟ, ಅದೇ ಥರ ಕಣ್ಣಿಗೆ ಅಟ್ರಾಕ್ಟ್ ಮಾಡೋದು ಅದು ಎಲ್ಲ ಆಭರಣಗಳು, ಡ್ರೆಸ್ಸು, ನಾವು ಹಾಕೊಂಡಿರೋದು. ಸೊ ಆ ಥರ ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡಿ ಆ ಋಷಶೃಂಗ ಹತ್ರ ಬರ್ತಾರೆ. ಋಷಶೃಂಗ ಅನ್ಕೋತಾನೆ, ಏನಪ್ಪ ಇವ್ರು ಈ ಥರ ಇದ್ದಾರೆ, ಅವ್ರೇನ್ ಅನ್ಕೋತಾನೆ, ಓ ಇವ್ರನ್ನೂ ಋಷಿಗಳಿರ್ಬೋದು ಅಂತ ಅನ್ಕೋತಾನೆ. ಓ ಋಷಿಗಳು ಇವ್ರು ಈ ಥರ ಎಲ್ಲ ಆಭರಣಗಳು ಹಾಕೊಂಬೋದು, ಇವ್ರ ಸಂಪ್ರದಾಯ ಏನೋ. ಅವರೆಲ್ಲರೂ ತುರುಪ್ ಕಟ್ಕೊಂಡಿರ್ತಾರೆ ಮೇಲೆ ತಲೆಗೆ. ಅವಾಗೆ ಓ ನಾವೆಲ್ಲ ಚಂಡಿಕೆ ಬಿಟ್ಕೋತೀವಿ, ಇವರೆಲ್ಲರೂ ಮೇಲೆ ತುರುಬು ಕಟ್ಕೋತಾರ, ಇವ್ರ ಋಷಿಗಳು, ಇದು ಇವ್ರ ಸಂಪ್ರದಾಯ ಅಂತ ಅನ್ಕೋತ. ಅವಾಗೆ ಅವರೆಲ್ಲರೂ ಸ್ತ್ರೀಯರು ಬಂದು, ಅಯ್ಯೋ ಇವ್ರಿಗೆ ಎಷ್ಟು ಇದು ಮಾಡಿದ್ರು ಇವ್ರು ಏನು ಇದು ಆಗ್ತಾ ಇಲ್ಲಲ್ಲಪ್ಪ ಅಂತ ಹೇಳಿ ಅವ್ರು ಕೊಟ್ಟಿರೋ ಅಂತ ಒಂದು ಊಟ ಅದನ್ನ ಕೊಡ್ತಾರೆ. ತಿನ್ರಿ ಅಂತ ಹೇಳಿ. ಸರಿ ಅಂತ ಆ ಕಜ್ಜಾಯಗಳು ಎಲ್ಲ ಏನೇನಿದ್ದು ಎಲ್ಲ ತಿಂತಾರೆ. ತಿಂದ ಮೇಲೆ ಅವ್ರದಿಂದ ಏನು ಆಗೋದಿಲ್ಲಪ್ಪ ಇವರು ಅಂತ ಹೇಳಿ ಎಲ್ಲ 5 ಜನ ಹೆಣ್ಮಕ್ಳು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಹೊರಟೋಗ್ಬಿಟ್ಮೇಲೆ ಈ ಋಷಶೃಂಗರ್ ಹೇಳ್ತಾರೆ ಅವ್ರ ತಂದೆಗೆ, ಈ ಥರ ಋಷಿಗಳು ಬಂದಿದ್ರಪ್ಪ ನಮ್ಮ ಮನೆಗೆ, ಹೆಂಗಸ್ರಂತ ಗೊತ್ತಿಲ್ಲ ಅವ್ರಿಗೆ, ಋಷಿಗಳು ಬಂದಿದ್ರು, ಅವ್ರು ಏನೋ ಬಹಳ ಬಹಳ ವಿಚಿತ್ರವಾಗಿದ್ರು, ಒಬ್ಬೊಬ್ರು ಒಂದೊಂದ್ ಥರ ಇದು ಆಭರಣಗಳು ಹಾಕೊಂಡಿದ್ರು, ಮತ್ತೆ ತುರುಬೆಲ್ಲ ಕಟ್ಕೊಂಡಿದ್ರು, ಅವ್ರವ್ರ ಸಂಪ್ರದಾಯ ಬೇರೆ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗತ್ತ ವಿಭಾಂಡಕ ಋಷಿಗಳಿಗೆ, ಓ ಬಂದಿರೋದು ಯಾರೋ ಸ್ತ್ರೀಯರು ಅಂತ ಹೇಳಿ. ಅವಾಗ ಅವ್ರೇನ್ ಹೇಳ್ತಾರೆ ವಿಭಾಂಡಕ ಅವ್ರ ತಂದೆ, ಓ ಅಲ್ಲ ಇಲ್ಲೆಲ್ಲ ರಾಕ್ಷಸರು ಓಡಾಡ್ತಾ ಇರ್ತಾರೆ, ಆ ರಾಕ್ಷಸರು ಏನ್ ಮಾಡ್ತಾರೆ ಅಂತಂದ್ರೆ ನಿನಗೆ ಈ ತರ ಎಲ್ಲ ಬೇರೆ ಬೇರೆ ಎಲ್ಲ ತೋರಿಸಿ ಅದ್ ನಿನಗೆಲ್ಲನ ಕರ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾರೆ, ಅವ್ರದೆಲ್ಲ ಏನೇನ್ ಕೊಡ್ತಾರಲ್ಲ ಅದು ತಿನ್ಬೇಡ ಅಂತ ಹೇಳಿ ಕಳಿಸ್ತಾರೆ. ಅವಾಗ ಮತ್ತೆ ಒಂದ್ಸರಿ ಅವ್ರನ್ನ ಹುಡುಕ್ಬೇಕು ಅಂತ ವಿಭಾಂಡಕರ್ ಎಲ್ಲಾ ಕಡೆ ತಿರುಗ್ತಾರೆ, ಎಲ್ಲಿ ಸಿಗೋದಿಲ್ಲ. ಮತ್ತೆ ವಿಭಾಂಡಕರ್ ಹೊರಗೆ ಹೋಗಿದ್ದಾಗ ಮತ್ತೆ ಅವ್ರು ಬರ್ತಾರೆ ಋಷಶೃಂಗ ಅವ್ರ ಮನೆ ಹತ್ರ. ಬಂದು ಏನಂತಾರೆ, ನೋಡು ಲಾಸ್ಟ್ ಟೈಮು ನೀವು ಬಂದಿಲ್ಲ ನಮ್ಮ ಜೋಡಿ, ಈ ಸರಿ ನೀವು ನಮ್ಮ ಆಶ್ರಮಕ್ಕೆ ಬರಬೇಕು, ನಮ್ಮ ಆಶ್ರಮದಲ್ಲಿ ಬಹಳ ಇದು ಇದೆ, ನೀನು ಬರಲೇಬೇಕು ಅಂದಾಗ ಋಷಶೃಂಗ ಏನು ಮಾಡ್ತಾರೆ, ಓ ಇವರಿಷ್ಟು ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಇವ್ರು ಯಾರು ರಾಕ್ಷಸರಲ್ಲ ಅಂತ ಅವ್ರ ಜೋಡಿ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಆ ರೋಮಪಾದ ಎಂಬುವಂಥ ಒಂದು ರಾಜನ ಊರಿಗೆ ಹೋಗ್ತಾರೆ. ಹೋಗಿದ್ದಾಗೆ ಅಲ್ಲಿ ಋಷಶೃಂಗ ಕಾಲಿಟ್ಟ ತಕ್ಷಣ ಮಳೆ ಬಂದ್ಬಿಡ್ತದೆ ಜೋರಾಗಿ. ಸೊ ಅದೇ ನಿನ್ನೆ ಹೇಳಿದ್ದೆ ಅಲ್ಲ, ತಪಸ್ವಿಗಳು, ಸ್ವಾಮಿಗಳು, ಋಷಿಗಳು ಎಲ್ಲಿ ಕಾಲಿಡ್ತಾರ ಅಲ್ಲಿ ಚಂದಾಗಿ ಮಳಿ ಬೆಳೆ ನಮಗೆ ಏನೇನ್ ಬೇಕು ಎಲ್ಲ ಸಿಗ್ತದ. ಅದೇ ತರ ಋಷಶೃಂಗರ ಅಲ್ಲಿ ಹೋದ ತಕ್ಷಣ ಮಳಿ ಬೆಳೆ ಎಲ್ಲ ಸಿಗ್ತದ. ರೋಮಪಾದ ರಾಜ ಬರ್ತಾನ, ಬಂದು ನನಗೆ ಕ್ಷಮಿಸ್ರಿ, ಇವರೆಲ್ಲರೂ ಹೆಣ್ಮಕ್ಳು, ನಾನೇ ಈ ಥರ ಅವರಿಗೆ ಕಳಿಸಿದ್ದೆ ನಿಮ್ಮ ಹತ್ರ, ಈ ನಾನೊಂದು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಬೇಡ್ತಾ ಇದ್ದೀನಿ, ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಶಾಂತ ಅಂತ ಹೇಳಿ ಅವ್ರ ಮಗಳಿರ್ತಾಳ, ಆ ಮಗಳನ್ನ ಕೊಟ್ಟು ಅವರು ಮದುವೆಯನ್ನು ಮಾಡ್ತಾರ. ಇದು ಒಂದು ಋಷಶೃಂಗರ ಕಥೆ. ಈ ಕಥೆಯಿಂದ ಏನ್ ಅರ್ಥ ಆಯ್ತು ನಿಮ್ಮೆಲ್ಲರಿಗೆ? ಕಥೆ ಅರ್ಥ ಆಯ್ತಾ? ಹಾ ಮಮ್ಮಿ. ಏನ್ ಅರ್ಥ ಆಯ್ತು? ಮಮ್ಮಿ ಇದು ಏನಂದ್ರೆ ಯಾವತ್ತು ಋಷಿಗಳಿಗೆ ಅಪಮಾನ ಮಾಡಬಾರ್ದು. ಋಷಿಗಳಿಗೆ ಅಪಮಾನ ಮಾಡಬಾರ್ದು, ಮತ್ತೆ ಬ್ರಾಹ್ಮಣರಿಗೂ ಅವ್ರಿಗೆ ನಾನ್ ಮಾಡ್ತೀನಿ ಅಂತ ಹೇಳಿ ಮಾಡ್ಲಾರ್ದಂಗ್ ಹೋದ ಅಲ್ವಾ ರಾಜ ರೋಮಪಾದ ರಾಜ. ಸೊ ಅದು ಈ ಕಥೆಯ ಒಂದು ಸಾರಾಂಶ. ಮತ್ತೆ ಋಷಶೃಂಗರು ಅವ್ರು ಸ್ಮರಣೆ ಮಾಡಿದ್ರೂ ಮಳಿ ಬೆಳಿ ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಅಂಥ ತಪಸ್ವಿಗಳಿಂದ ನಮಗೆ ಎಲ್ಲ ಸಿಗತ್ತೆ. ಅಂಥವ್ರು ನಮ್ಮ ಮನೆಗೆ ಬರಬೇಕು, ನಮ್ಮ ಊರಿಗೆ ಬರಬೇಕು, ಬಂದಾಗ ನಾವು ಅವ್ರಿಗೆ ಸತ್ಕಾರ ಮಾಡಬೇಕು, ಆಮೇಲೆ ದೊಡ್ಡವ್ರ ಮಾತು ಕೇಳಬೇಕು. ಸರಿಯಾ? ಓಕೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಪ್ರೀಣಯಾಮೋ